KFC ಸ್ಟೈಲ್ ಕ್ರಿಸ್ಪಿ ಪೆರಿ ಪೆರಿ ಫ್ರೈಡ್ ಚಿಕನ್ ಯಾರಿಗಿಷ್ಟ ಇರಲ್ಲ ಹೇಳಿ. ಸುಮ್ಮನೆ ಯಾಕೆ ಆರ್ಡ್ರ್ ಮಾಡೋದು, ಮನೆಯಲ್ಲೇ ಮಾಡೋಣ, ಅದು KFC ಸ್ಟೈಲಲ್ಲೇ. ಒಂದು ಪಾತ್ರೆಯಲ್ಲಿ ವಾಟರ್, ಸಾಲ್ಟ್ ಮತ್ತು ವೆನಿಗರ್ ಹಾಕಿ ಕ್ಲೀನ್ ಮಾಡಿದ ಚಿಕನ್ ಹಾಕಿ ಸೋಕ್ ಮಾಡಿ 15 ಮಿನಿಟ್ಸ್ಗೆ. ಆಮೇಲೆ ಕರ್ಡ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ 1 kg ಚಿಕನ್ ತೊಗೊತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಕಲಸಿ ನೀಟಾಗಿ ಥೈ ಪೀಸ್ ತೊಗೊಂಡಿದ್ರೆ ನೀಟಾಗಿ ಆ ಕಟ್ಸ್ಗೆಲ್ಲ ಒಳಗೆ ಸ್ಪ್ರೆಡ್ ಆಗೋ ಥರ ಫಿಂಗರ್ಸಲ್ಲಿ ನೀಟಾಗಿ ಕೋಟ್ ಮಾಡಿ ಇದನ್ನು ರೆಫ್ರಿಜ್ರೇಟರಲ್ಲಿ ಇಡಿ 1 hour, ಇಲ್ಲಾಂದರೆ ಓವರ್ನೈಟ್ ಇಡ್ಬೋದು. ನಾನಿಲ್ಲಿ ಓವರ್ನೈಟ್ ಇಟ್ಟಿದ್ದೀನಿ ಸೊ ದ್ಯಾಟ್ ಅದು ಜ್ಯೂಸಿ ಆ್ಯಂಡ್ ಟೆಂಡರ್ ಆಗಿರುತ್ತೆ. ಸೊ ಈ ರೇಷಿಯೋ ಬಂದುಬಿಟ್ಟು 1 kg ಚಿಕನ್ಗೆ 2 cups ಮೈದಾ, 1 cup ಕಾರ್ನ್ಫ್ಲೋರ್, ಚಿಲ್ಲಿ ಪೌಡರ್, ಸಾಲ್ಟ್, ಪೆಪ್ಪರ್ ಪೌಡರ್, ಆರಿಗ್ಯಾನೋ ಆಪ್ಷನಲ್, ಮತ್ತು ಪೆರಿ ಪೆರಿ ಮಸಾಲ ಹಾಕ್ತಿದ್ದೀನಿ, ಅದು ಆಪ್ಷನಲ್. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದು ಫಸ್ಟ್ ಕೋಟಿಂಗ್ ರೆಡಿಯಾಗಿದೆ. ಈಗ ಮ್ಯಾರಿನೇಟೆಡ್ ಚಿಕನ್ನ ತಗೊಂಡು ಈ ಕೋಟಿಂಗಲ್ಲಿ ಚೆನ್ನಾಗಿ ಕೋಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಮತ್ತು ಉಳಿದಿರುವಂತಹ ಕರ್ಡ್ ಮ್ಯಾರಿನೇಷನ್ ಏನಿದೆ ಅದಕ್ಕೆ ಸ್ವಲ್ಪ ವಾಟರ್ ಹಾಕಿ ಸೆಕೆಂಡ್ ಕೋಟಿಂಗ್ನ ತೊಗೊಳ್ಳಿ. ಮತ್ತು ಪಕ್ಕದಲ್ಲೇ ಐಸ್ ವಾಟರ್ ಇಟ್ಕೊಳ್ಳಿ, ಅದರಲ್ಲಿ ಡಿಪ್ ಮಾಡಿ ಮತ್ತು ಥರ್ಡ್ ಲೇಯರ್ ಮೈದಾ ಮಿಕ್ಸ್ ಏನು ನಾವು ಮಾಡಿರ್ತೀವಿ ಅದನ್ನು ಕೋಟ್ ಮಾಡಿಕೊಂಡು ನೀಟಾಗಿ ಸಪ್ರೇಟಾಗಿ ಇಟ್ಕೊಳ್ಳಿ. ನಾನಿಲ್ಲಿ ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ, ನೀವು ಬೇಕು ಅಂದರೆ ಡೀಪ್ ಫ್ರೈ ಕೂಡ ಮಾಡ್ಬೋದು. ಸೊ ಏರ್ ಫ್ರೈಯರಲ್ಲಿ 200 ಡಿಗ್ರಿ ಸೆಂಟಿಗ್ರೇಟಲ್ಲಿ ಇಟ್ಟಿದ್ದೀನಿ ನಾನು. ಆಲ್ರೆಡಿ ಪ್ರೀಸೆಟ್ ಆಪ್ಷನ್ ಇತ್ತು, ಸೊ ಅದರಲ್ಲಿ ಇಟ್ಟಿದ್ದೀನಿ. ನಿಮಗೆ ಬೇಕಾದರೆ ಗೋಲ್ಡನ್ ಆಗೋವರೆಗೂ ಫ್ರೈ ಕೂಡ ಮಾಡ್ಕೊಬೋದು. ಅಷ್ಟೇ, ನಿಮ್ಮ ಈಸಿ KFC ಸ್ಟೈಲ್ ಪೆರಿ ಪೆರಿ ಚಿಕನ್ ರೆಡಿಯಾಗಿದೆ. ಸುಮ್ಮನೆ ಯಾಕೆ ಆರ್ಡ್ರ್ ಮಾಡ್ಕೊತೀರಾ, ಮನೆಯಲ್ಲೇ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಈ ರೀಲ್ನ ಸೇವ್ ಮಾಡಿ ಮತ್ತು ಹೊಸ ರೆಸಿಪೀಸ್ಗೆ ಡೈಲಿ ಬೈಟ್ಸ್ ಬೈ ಶರ್ಲನ್ನು ಫಾಲೋ ಮಾಡಿ.